ಜಸ್ಟ್ ನನ್ನ ಸಣ್ಣ ಒಂದು ಪ್ರಶ್ನೆ ನನ್ನ ಒಂದು ಟೀಮ್ಗೆ ಏನಪ್ಪ ಅಂತ ಹೇಳಿದ್ರೆ ಆಲ್ರೆಡಿ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಮಕ್ಕಳಿಗೆ ಅಲ್ವಾ? ನಿಮ್ಗೆ ಏನು ಅನಿಸ್ತಾ ಇದೆ? ನಿಮ್ಮ ಮಕ್ಕಳು ಎಕ್ಸಾಮ್ ಹೌದು, ಬಟ್ ನಿಮಗೆಲ್ಲ ಏನು ಅನಿಸ್ತಾ ಇದೆ? ನಿಮ್ಮ ಮತ್ತೆ ಫಸ್ಟ್ PUC ಹೋಗಿದ್ದೀನಿ, ಮತ್ತೆ ಅದೇ ಸಬ್ಜೆಕ್ಟ್ ಓದ್ತಾ ಇದ್ದೀನಿ ಅನಿಸ್ತಾ ಇದೆ. ಮ್ಯಾಮ್, ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆದಾಗ ನಮಗೇನೆ ತುಂಬ ಸ್ಟ್ರೆಸ್ ಆಗುತ್ತೆ. ಯಾಕಂದರೆ ಮನೆ ಕೆಲಸ ಮಾಡಿಕೊಂಡು ಅವ್ರಿಗೆ ಫಸ್ಟು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಬೇಕು, ಮನೆಯಲ್ಲಿ ಹೆಲ್ದಿ ಎನ್ವಿರಾನ್ಮೆಂಟು, ಅವ್ರಿಗೇನು ಡಿಸ್ಟರ್ಬ್ ಆಗದೆ ಇರೋ ಥರ ಫಸ್ಟ್ ಆಫ್ ಆಲ್ ಅವ್ರಿಗೆ ಟೈಮ್ ಕೊಡಬೇಕು. ಸೊ ಇಂಪಾರ್ಟೆಂಟ್ ಏನಂದರೆ ನಾವು ಮನೆ ಕೆಲಸ ಎಲ್ಲ ಸೈಡಿಗೆ ಇಟ್ಟು ಅವ್ರದ್ದು ಎಕ್ಸಾಮ್ ಇಂಪಾರ್ಟೆಂಟು ಮೇಡಮ್. ನಾವು ಅವರಿಗೋಸ್ಕರ ಸಪೋರ್ಟ್ ಮಾಡಲೇಬೇಕು, ಯಾಕಂದರೆ ನಮ್ಮ ರೆಸ್ಪಾನ್ಸಿಬಿಲಿಟಿ. ನೆಕ್ಸ್ಟ್ ಹೇಗಿದೆ ನಿಮ್ಮ ಮಗಳು 10th ಇವಾಗ ನೆಕ್ಸ್ಟು ಏನು ಅನಿಸ್ತಾ ಇದೆ? ನನಗೆ ಅವ್ಳಿಗೆ ಜಾಸ್ತಿ ನನಗೆ ಟೆನ್ಷನ್ ಆಗ್ತಾ ಇದೆ ಮ್ಯಾಮ್. ಡೈಲಿ ಏನು ರೊಟೇಟಿಂಗ್ ಅಂದರೆ ಸ್ಕೂಲಿಂದ ಬಂದು ಮನೆಗೆ ಬಂದಮೇಲೆ ಅವಳು ಲೈಕ್ ಒಬ್ಬಳೇ ಓದ್ಕೊಂತಾಳೆ, ಬಟ್ ಆದ್ರೂ ಅವಳಿಗೆ ಫುಲ್ಫಿಲ್ ಆಗ್ತಾ ಇದೆ. ಇಲ್ವ ಟ್ಯೂಷನ್ಗೆ ಹಾಕ್ಬೇಕು ಏನಂತ ಅವ್ಳಿಗೆ ಜಾಸ್ತಿ ಟೆನ್ಷನ್ ನನಗೆ ಆಗ್ತಾ ಇದೆ. ಲೈಕ್ ಒಬ್ಬಳೇ ಮ್ಯಾನೇಜ್ ಮಾಡ್ತಾರೆ, ಬಟ್ SSLC ಎಕ್ಸಾಮ್ ಬರೋವರೆಗೂ ಆ ಟೆನ್ಷನ್ ಹಾಗೆ ಇರುತ್ತೆ. ನನ್ನ ಮಗಳು ಇಂಜಿನಿಯರಿಂಗ್ ಆ್ಯಕ್ಚುಲಿ ಇದ್ರೂ ಸಹ 7th ಸೆಮ್ ಒಂದು ಎಕ್ಸಾಮ್ ಇತ್ತು. ಏನು ಡಿಫ್ರೆನ್ಸ್ ಇರಲ್ಲ. 10th ಎಲ್ಲ ಎಕ್ಸಾಮ್ಸ್ಗಳು ಹಂಗೆ ಟೆನ್ಷನ್ ಇರ್ತದೆ. ಎಸ್ಪೆಷಲಿ ಮಕ್ಕಳಂದರೆ ನಮ್ಗೆ ಆ ಟೆನ್ಷನ್ ಇದ್ದೇ ಇರುತ್ತೆ. ಸೊ ಆ ಟೆನ್ಷನ್ ನಾವು ಸಮಾಧಾನವಾಗಿ ಬಿಟ್ಟು ಅವ್ರಿಗೆ ಮೋಟಿವೇಟ್ ಮಾಡಿದಾಗ ಅವರು ಎಕ್ಸಾಮ್ನ ಚೆನ್ನಾಗಿ ಬರೆಯೋಕ್ಕೆ ಆಸ್ಪದ ಇದ್ದಂಗೆ ಇರುತ್ತೆ. ಫಸ್ಟ್ ಅವ್ರ ಕೈಯಿಂದ ಮೊಬೈಲ್ TV ಬಿಡಿಸೋದು ಭಾಳ ಕಷ್ಟ ಆಗಿದೆ. ನಮಗೆ ಫಸ್ಟ್ ಅದನ್ನೇ ಮೇನ್ ಎಕ್ಸಾಮ್ ನಮಗೆ. ಅದು ಅವ್ರಿಗೆ ಬಿಡಿಸ್ಬೇಕಂತ ಅವ್ರು ಏನಂತಾರೆ, ಮಮ್ಮಿ ಫಸ್ಟ್ ನೀನು ಬಿಡು. ನನಗೂ ಅವ್ರು ಓದಿಸಿದಾಗ ನಾನು ಮೊಬೈಲ್ ಮುಟ್ಟೋಕ್ಕಾಗಲ್ಲ, ಅವ್ರು ಮುಟ್ಟಕ್ಕೆ ಕೊಡಲ್ಲ. ನನಗೆ ಮಮ್ಮಿ ನೀನು ಮುಟ್ತಾ ಇದೆಯಲ್ಲ, ನನ್ನ ಎಕ್ಸಾಮ್ ಇದ್ರೆ ನೀನು ನನಗೆ ಓದಿಸ್ಬೇಕಂತ. ಅದನ್ನೇ ಮೇನ್ ಕಷ್ಟ ಆಗಿದೆ. ಇವಾಗಲ್ವಾ ನಿಮಗೂ ಟೆಕ್ನಾಲಜಿ ಭಾಳ ಬ್ಯಾಡ್ ಇಫೆಕ್ಟ್ ಅನ್ನಿಸ್ತಾ ಇದೆ ಎಕ್ಸಾಮ್ ಟೈಮ್ಸಲ್ಲಿ. ಎಸ್ ಪ್ರಮೀಳಾ ಮ್ಯಾಮ್, ಮೇಡಮ್ ಈ ಎಕ್ಸಾಮ್ನಲ್ಲಿ ಸ್ಟ್ರೆಸ್ ತಗೊಳ್ಳೋ ಬದಲಾಗೋದಿಲ್ಲ, ಎಂಜಾಯ್ ಮಾಡ್ಕೊಂಡು ಹೋದರೆ ಮಕ್ಕಳಿಗೂ ಫೀಲ್ ಬೆಟರ್ ಅಂತ ಅನ್ಕೊಳ್ತೀನಿ. ಅನ್ಸಲ್ವಾ ಇವಾಗ ನಿಮ್ಮ ಮಗು ನೀವು ಎಕ್ಸಾಮಿಗೋಸ್ಕರ ನಾವು ಮೊದಲನ್ನ ಪ್ರಿಪೇರ್ ಮಾಡೋ ಬದಲಾಗಿ ಡೇ ಬಂದಿಂದೇನೆ ಸರಿ ಓದ್ತಾ ಇದ್ದೆ ಚೆನ್ನಾಗಿ ಹೋಗ್ತಿದ್ದೆ, ಸೆಲ್ಫ್ ಮೋಟಿವೇಟ್ ಮಾಡ್ತಾ ಹೋದಾಗ ಎಕ್ಸಾಮ್ ಬಂದ ಅವ್ರು ಆ ರೀತಿ ಫೀಲ್ ಮಾಡ್ಕೊಳೋದಿಲ್ಲ. ನಾನು ಹೇಗೆ ಗೊತ್ತಿಲ್ಲ, ನಾನು ಈಗಲೂ ಅದೇ ರೀತಿ ಓದ್ತಿದ್ದೀನಿ ಅಂತ ಫೀಲ್ ಆಗುತ್ತೆ. ಈಗೇನೋ ಬೋರ್ಡ್ ಎಕ್ಸಾಮ್ ಹಾಗೆ ಈಗೆಲ್ಲ ಸಾಕಷ್ಟು ಇಂಟರ್ನಲ್ಸ್ ಇದೆ ಅವರಿಗೆಲ್ಲದನ್ನು. ಸೊ ನಾವು ಸ್ಟ್ರೆಸ್ ಫ್ರೀ ಕೊಟ್ಬಿಟ್ಟು ಅವರಿಗೆ ಸೊ ಯು ಫೀಲ್ ವೆರಿ ಹ್ಯಾಪಿ ಅಂತ ಹೇಳಿದಾಗ ಅವ್ರು ಹೊರಗೆ ಬಂದು ಚೆನ್ನಾಗಿ ಓದ್ತಾರೆ ಎಲ್ಲ ತಾನೆ. एजुकेशन के बारे में मैं बोलूँगी स्टूडेंट को पहले वो अपना सेल्फ स्टडीज़ करना चाहिए और खुशी खुशी उसको पढ़ना चाहिए. हेल्थ का ख्याल ज़रूर रखना चाहिए. इसी बीच स्ट्रेस के लेवल से वो खाना पीना भी छोड़ देते हैं, लेकिन उसको भी हेल्थ के बारे में अच्छा डाइट करके माइंड फ्रेश रख के एग्जाम को. वेरी नाइस. मेरा बेटा 10th का अगर मुझे लगा मैं ही 10th में हूँ और उसके साथ मैं भी 5 o'clock को उठ जाती थी मॉर्निंग को. उसको दूध दे के फिर अच्छा डाइट दे के उसके साथ ही बैठ जाती, इसलिए उसका स्कोर अच्छा आया. मैं भी उसके साथ पढ़ती थी ना, उसके साथ बैठती थी. आपने भी फिर से पास किया? हाँ ऐसा ही इसलिए उसका स्कोर अच्छा आ गया. अच्छा हो गया. और उसको भी रिलैक्स भी. यस मैम. अब बोलो आपकी बच्ची कौन से क्लास में पढ़ते हैं? 7, 8 में ना. उनका एग्ज़ाम है तो हमारे एग्ज़ाम में 7th है. आप पढ़ाते हो? स्ट्रेस लेके पढ़ते. But one more thing, parents' motivation is must and should in the examination. My daughter is CA and she scored national rank in both of her exams. Many times she skipped her sleep and food too. But I am the motivation and her father, we supported her much for her health and to study. यस मैम. पूजा मैम, अब बोलो आपके बेटा क्या कर रहे हैं? बेटा तो बड़ा हो गया, अच्छा पढ़ा. बेटी 6 में अच्छी पढ़ रही है, सुबह जल्दी उठती है, पढ़ती है. आपको कुछ टेंशन नहीं है ना? मैं ज़्यादा टेंशन लेती नहीं, अच्छी पढ़ती है. वो क्लास में भी अच्छे आते हैं मार्क्स, बहुत अच्छी पढ़ती है. बहुत अच्छा पढ़ती है. आपको तो टेंशन ही नहीं है. इतना मैम सीखो. And there is a difference between boy psychology and girl girl psychology. मैं मेंशन नहीं तो बेटा था. मैं बेटे का ओके. उसके साथ सुबह उठती नहीं, वो 6 o'clock को करेक्ट उठती है. अकेली पढ़ती है. मतलब वो मित्र में वही बोल रहे हैं बॉयज साइकोलॉजी में बहुत सारे डिफरेंस है. यस. अभी सविता मैम का हमारे लास्ट का. यस सविता मैम बोलिए. ನಿಜ ಹೇಳ್ಬೇಕಂದ್ರೆ ಎಕ್ಸಾಮು ಅವ್ರು ಕೊಡ್ತಿದ್ದಾಳೆ, ಟೆನ್ಷನ್ ಜಾಸ್ತಿ ನನಗೆ. ನಿಮ್ಮ ಮಗಳು 10th ಅಲ್ಲ, ಬೋರ್ಡ್ ಎಕ್ಸಾಮ್ ಬರೀತಾ ಇದ್ದಾಳೆ ಇವಾಗ. ಅವ್ರು ಸ್ವಲ್ಪ ಸ್ಟ್ರೆಸ್ ಇಲ್ಲ. ಅಂದರೆ ಇನ್ನೊಂದು ಏನಂದರೆ ನಾವು ಪೇರೆಂಟ್ಸ್ ಅಂತ ಇರ್ತೀವಲ್ಲ,
ಸ್ಕೋರ್ ಮಾಡಿರಲ್ಲ. ಆದರೆ ಈಗಿರೋ ಕಾಂಪಿಟೇಷನ್ ಯುಗದಲ್ಲಿ ಮಕ್ಕಳಿಗೆ ಒಂಥರ ನಾವು ಓಡಿಸ್ತಿದ್ದೀವಿ, ನಾವೇ ಓಡಿಸ್ತಿರೋದು. ಅವ್ರು ಚಿಲ್ಲಾಗಿದ್ದಾರೆ. ಯಾಕೆ ಗೊತ್ತಾ, ನನಗೆ ಗೊತ್ತಿದೆ ಸ್ಕೋರ್ ಮ್ಯಾಟರ್ ಇಲ್ಲ ಅಂತ. ಅಂದರೆ ಏನೋ ಎಲ್ಲರೂ 100% ತೊಗೊಂಡು ಬರಬೇಕು ಅನ್ನೋದೊಂದು ರೇಸ್ ಬಂದಿರೋದು. ಅದೊಂದು ಎಲ್ಲರ ಅಲ್ವಾ ಅದು ಲೈಫಲ್ಲಿ ಅದು ಬರಲ್ಲ, ಸ್ಕೋರ್ ಅಲ್ಲ ಬರಲ್ಲ. ಅವ್ರದ್ದೇ ಇರೋದು. ಬಟ್ ಅಂದ್ರೆ ಸ್ಟ್ರೆಸ್ ಕೊಡ್ತೀರಾ ನಿಮ್ಮ ಮಗಳಿಗೆ, ನೀವು ತಗೋತಾ ಇದ್ದೀರಾ? ನಾನು ತೊಗೊಂತೀನಿ, ಅವಳಿಗೆ ಕೊಡಲ್ಲ. ನಾನು ತೊಗೊಂತೀನಿ ಯಾಕಂದ್ರೆ ನನಗೆ ಗೊತ್ತಿದೆ ಮುಂದೆ ಹೋಗಿ ಅವಳಿಗೆ ಏನೇನು ಫೇಸ್ ಮಾಡಬೇಕು ಅಂತ. ಅದು ಸ್ವಲ್ಪ ಸ್ಟ್ರೆಸ್ ಬರುತ್ತೆ. ನಾನೇ 10th ಇದ್ದೀನಿ, ಈಗ ನಾನೇ ನಿಜ ಹೇಳಿದ್ರೆ ನಾವೇ ಕರೆಕ್ಟಾಗಿ ಬರೋದಿಲ್ಲ. ಒಂದಿನ ಎತ್ತಿ ನೋಡಿ ಹಂಗೆ ಮುಚ್ಚಿಟ್ಟರು ಮ್ಯಾಮ್ ನಾವು ನಾನೇ ಹೇಳ್ತೀನಿ, ನಾನು ತಪ್ಪು ಮಾಡ್ತಿದ್ದೀವಿ. ಅಂದರೆ ಈಗಿರೋ ಕಾಂಪಿಟೇಷನ್ ಇದ್ದಲ್ಲಿ ನಾವು ಸುಮ್ಮನೆ ರೇಸ್ನಲ್ಲಿ ಓಡ್ತಿದ್ದೀವಿ. ಅದು ನಿಜ. ಬಟ್ ನನಗೇನು ಅನಿಸ್ತಿದೆ ಅಂತ ಹೇಳಿದ್ರೆ, ಎಲ್ಲರೂ ಹೌದು, ಎಲ್ಲ ಮಕ್ಕಳು ಅವರ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ. ಬಟ್ ನನಗೂ ಕೂಡ ಅದು ಸರಿ ಅನಿಸುತ್ತೆ. ಒಂದು ಮಗು ಚೆನ್ನಾಗಿ ಓದ್ತಾರೆ, ಒಬ್ಬ ಮಗು ಅವ್ರು ಹೇಳಿದ್ರೆ ಬಾಯ್ ಅಂತ ಇರಲ್ಲ ಅಂತ ಹೇಳಿದ್ರು. ಬಟ್ ಇಲ್ಲಿ ಚೆನ್ನಾಗಿ ಓದೋದು ಮ್ಯಾಟ್ರ್ ಅಲ್ಲ, ಬಟ್ ಆ ಮಗುನ ನಾವು ಯಾವ ಮಟ್ಟಕ್ಕೆ ತಗೊಂಡ್ಬರ್ತೀವಿ ಅಂತ ಆ ಮಗು ಭವಿಷ್ಯ ಅಡಗಿರುತ್ತೆ ಆ ಎಜುಕೇಷನಲ್ಲಿ. ಇವಾಗ ಮೇನ್ ನಮ್ಗೆ ಬೇಕಾಗಿದ್ದು ಎಜುಕೇಷನ್. ನಮ್ಮ ಈ ಸಿಚುವೇಶನ್ ಎಜುಕೇಷನ್ ಇಲ್ಲ ಅಂದರೆ ಆ ಮಗು ಝೀರೋ ಅಂತ ಹೇಳ್ತಾರೆ. ಹಾಗಾಗಿ ನಾವು ಎಲ್ಲ ಪೇರೆಂಟ್ಸ್ ಏನು ಮಾಡ್ತಿದ್ದೀವಿ, ಎಜುಕೇಷನ್ ಅಂತ ಮಗುವಿಗೆ ಎಲ್ಲರೂ ಓಡ್ ಹೋಗ್ತಾ ಇದ್ದೀವಿ. ಬಟ್ ನನಗೆ ಗೊತ್ತು, ನಮ್ಮ ಪೇರೆಂಟ್ಸ್ ಕೂಡ, ನಮ್ಮ ತಂದೆ ತಾಯಿಗಳು ಅಂದ್ಕೊಂಡು ನಾವು ಆ ಮಕ್ಕಳನ್ನ ಎಷ್ಟು ಇದು ಮಾಡ್ತಿದ್ದೀವಿ ಅಂತ ಹೇಳಿದರೆ ಆ ಮಗುಗೆ ಏನಾಗ್ತಿದೆ ಅಂತ ಯಾರು ಕೇಳಲ್ಲ. ನಿಮ್ಗಿಂತ ಜಾಸ್ತಿ ಆ ಮಗು ಸ್ಟ್ರೆಸ್ ತಗೊಂಡು ಅದಕ್ಕೆ ಟೆನ್ಷನ್ ಆಗಿರುತ್ತೆ. ಬಟ್ ಮಗು ಏನು ಮಾಡುತ್ತೆ, ಅಮ್ಮ ಹೇಳಿದ್ರು ಅಪ್ಪ ಹೇಳಿದ್ರು ಅಂತ ಇನ್ನೊಂದು ಮಾತು, ನಾವು ಪೇರೆಂಟ್ಸ್ ಆಗಿ ಅದನ್ನ ಯೋಚನೆ ಮಾಡ್ತೀವಿ. ಅಂದರೆ ಮೈಂಡ್ ಸೆಟ್ ನಮ್ಗೆ ಇರಲ್ಲ. ಯಾಕಂದರೆ ಅದು ಅಕ್ಕಪಕ್ಕ ಏನು ನಡೀತಿದೆನೋ ಅದ್ರ ಮೇಲೆ ನಾವು ಕೂಡ ನಮ್ಮ ಮಕ್ಕಳ ಮೇಲೆ ಪ್ರೆಷರ್ ಹಾಕ್ತೀವಿ. ಯಾಕಂದರೆ ಅದು ನಮಗೆ ಅನುಭವ ಆಗಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಮಗೆ. ಅದು ನಮ್ಮ ಮಕ್ಕಳ ಜೊತೆಗೆ ಆಗ್ಬಾರ್ದು. ಬಟ್ ನಾನು ಹೇಳ್ತೀನಂದ್ರೆ, ಇದು ಬೇಕಾ, ಇಷ್ಟೊಂದು ಸ್ಟ್ರೆಸ್ ಬೇಕಾ ನಮ್ಮ ಮಗುಗಾಗಲಿ ನಿಮಗಾಗಲಿ, ಇಷ್ಟು ಸ್ಟ್ರೆಸ್ ಬೇಕಾ? ನನ್ನ ಪ್ರಶ್ನೆ ಅದೇ ಆಗಿತ್ತು. ಎಕ್ಸಾಮ್ ಹೌದು ಮಕ್ಕಳಿಗೆ, ಬಟ್ ನಾವು ಯಾಕೆ ಎಕ್ಸಾಮ್ ಮಾರ್ಚ್ ಅಂತ ಜನವರಿ ಎಂಡಿಂದ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ. ಎಕ್ಸಾಮ್ಸ್ ಇದೆ, ಯಾರಿಗೆ ನಾವಷ್ಟೇ ಕಾರಣ ಅಲ್ಲ ಮ್ಯಾಮ್, ಸ್ಕೂಲ್ಸ್ ಕಾಲೇಜಸ್ ಕೂಡ ಕಾರಣ. ಯಾಕಂದ್ರೆ ಅವ್ರಿಗೆ ಏನ್ ಬೇಕು ಮ್ಯಾಮ್, ಅವ್ರ ಹೆಸರು ಬೇಕು, ರ್ಯಾಂಕ್ ಬೇಕು, ಸೊ ಅವ್ರು ಪ್ರೆಷರ್ ಆಗ್ತಾರೆ. ಅವ್ರು ಪ್ರೆಷರ್ ಆಗಿದ ತಕ್ಷಣ ನಾವು ಪ್ರೆಷರ್ ಆಗ್ತೀವಿ ಮ್ಯಾಮ್. ಇಲ್ಲಿ ಬರೀ ಪೇರೆಂಟ್ಸ್ ಅಷ್ಟೇ ಬರಲ್ಲ ಮ್ಯಾಮ್, and school teacher and even student. ಯಾಕಂದ್ರೆ ಒಂದು ಮಗು ಎನ್ವೈರನ್ಮೆಂಟ್ ಎಲ್ಲ ಕಡೆ ಇರುತ್ತೆ ಮ್ಯಾಮ್. ಬರೀ ಮನೆ ಮೊದಲಾದ್ರೆ ಮನೇಲಿ ಅಷ್ಟೇ, ಅಲ್ಲೇ ಅವ್ರದ್ದು ಭವಿಷ್ಯ ಇರತ್ತೆ. ಈಗ ಹಂಗಲ್ಲ, ಸುತ್ತಮುತ್ತ ಎನ್ವೈರನ್ಮೆಂಟ್ ಕೂಡ ಇಂಪಾರ್ಟೆಂಟ್. ಇನ್ನೊಂದು ಅಂದರೆ ಬೇರೆ ಕಡೆಯಿಂದ ಎಲ್ಲ ಒಂದೇ ಥರ ಫೇರ್ ಆಗಿರುತ್ತಲ್ಲ ಮ್ಯಾಮ್, ಅದಿಲ್ಲ ನಮ್ಮ ಗೌರ್ಮೆಂಟ್. ಈಗ ಫ್ರೀ ಇಲ್ಲ ಮ್ಯಾಮ್, ಎಲ್ಲದಕ್ಕೂ ದುಡ್ಡು ಬೇಕು. ಈ ದುಡಿಯೋದು ಎಷ್ಟು ಮ್ಯಾಮ್, ಅದರಲ್ಲಿ ಮಕ್ಕಳಿಗೆ ಓದಿಸೋದು ಎಷ್ಟು ಮ್ಯಾಮ್, ಅದೊಂದು ದೊಡ್ಡ ಪ್ರಾಬ್ಲಮ್ ಇದೆ. ಪೇರೆಂಟ್ಸ್ ಏನಂತ ಗೊತ್ತಾರೆ, ಅವ್ರಿಗೆ ಅರ್ಥ ಆಗ್ತಿದೆ ಮ್ಯಾಮ್ ಸ್ಕೋರ್ ಮ್ಯಾಟರ್ ಆಗಲ್ಲ ಅಂತ. ಅದೊಂದು ಮೈಂಡ್ನಲ್ಲಿ ಇರುತ್ತಲ್ಲ ಮ್ಯಾಮ್, ಕನ್ಸೆಷನ್ ಸಿಗುತ್ತೆ ಅದು ಇದು ಅನ್ನೋದೊಂದು ಸ್ಕಾಲರ್ಶಿಪ್, ಅದೊಂದು ಮೈಂಡ್ನಲ್ಲಿ ಮಿಡಲ್ ಕ್ಲಾಸ್ ಜನರಲ್ ಇದೆ ಮ್ಯಾಮ್. ಪ್ರತಿ ಮಗುವಿನ ಐಕ್ಯೂನ ಟೀಚರು ಪೇರೆಂಟ್ ಅವರಿಗೆ ಅಷ್ಟೇ ಗೊತ್ತಿರುತ್ತೆ. ಐಕ್ಯೂ ನೋಡ್ಕೊಂಡು ಪೇರೆಂಟ್ಸ್ ಆಗಿ ಟೀಚರ್ಸ್ ಆಗಿ ಅದ್ರ ಪ್ರೆಷರ್ ಹಾಕಿದ್ರೆ ಅದೇನು ಪ್ರಾಬ್ಲಮ್ ಆಗೋದಿಲ್ಲ. ನಾವು ಐಕ್ಯೂಗಿಂತ ಜಾಸ್ತಿ ಪ್ರೆಷರ್ ಹಾಕೋದಾಗ ಏನಾಗುತ್ತೆ, ಆಸ್ ಎ ಟೀಚರ್ ಆಗಿ ಅವ್ರು ಹೇಳ್ಬೋದು, ಆದರೆ ತಾಯಂದ್ರಿಗೆ ಅಪ್ಪ ಅಂದ್ರಿಗೆ ಗೊತ್ತಿರುತ್ತೆ ಮಗು ಏನು ಓದುತ್ತೆ, ಯಾರಲ್ಲಿ ಇಂಟ್ರೆಸ್ಟ್ ಇದೆ ಇಲ್ಲ, ಅದನ್ನ ಅರ್ಥ ಮಾಡ್ಕೊಂಡ್ರೆ ಯಾವ ರೀತಿ ಸಮಸ್ಯೆ ಆಗೋದಿಲ್ಲ ಅನ್ನೋದು. ನಿಜವಾಗ್ಲೂ ಇಲ್ಲಿ ಇಷ್ಟು ಜನ ತಾಯಂದಿದ್ದಾರೆ, ಈ ಥರನೇ ಬೇರೆ ತಾಯಿಗಳ ಅಭಿಪ್ರಾಯಗಳು ಬಹಳಷ್ಟು ವ್ಯತ್ಯಾಸವಾಗಿರುತ್ತೆ. ಬಟ್ ಇವತ್ತಿಗೆ ನಾನು ಇಷ್ಟು ತೋರಿಸ್ತಾ ಇದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಬಹಳಷ್ಟಿದೆ. ನಾಳೆ ಮತ್ತೆ ಒಂದು ಹೆಲ್ತಿ ಡಿಸ್ಕಷನ್ ಜೊತೆಗೆ ಮತ್ತೆ ನಾವೆಲ್ಲ ಸಿಗೋಣ. ಎಲ್ಲರಿಗೂ ಶುಭವಾಗುತ್ತೆ. ಥ್ಯಾಂಕ್ ಯು.